ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಇದೊಂದು ರ್ಯಾಂಡಮ್ ಆಗಿ ರೀಡಿಂಗ್ ಆಗಿರುತ್ತೆ. ಈ ವಿಡಿಯೋ ನಿಮ್ಮ ತನಕ ಬಂದಿದೆ ಅಂತ ಹೇಳಿದರೆ ಅದು ನಿಮಗೇನೆ ರೆಸೊನೇಟ್ ಆಗುತ್ತೆ ಅಂತಲೇ ಹೇಳಬಹುದು. ನೀವೇನಾದರೂ ಒಬ್ಬ ಪರ್ಸನ್ನ ನೀವು ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಿ, ನಿಮ್ಮ ಲೈಫಿಂದ ನಿಮ್ಮ ಪಾರ್ಟ್ನರ್ ಏನಾದರೂ ದೂರ ಆಗಿದ್ದರೆ ನಿಮಗೋಸ್ಕರ ಈ ರೀಡಿಂಗ್ ಅಂತಲೇ ಹೇಳಬಹುದು. ಇದು ರ್ಯಾಂಡಮ್ ಆಗಿರೋದ್ರಿಂದ ಈ ವಿಡಿಯೋ ನಿಮ್ಮ ತನಕ ತಲುಪಿದೆ ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳಿ. ಬಹಳಷ್ಟು ವಿಚಾರಗಳು ಇದರಿಂದ ತಿಳಿತಾ ಬರುತ್ತೆ. ನೀವು ಈಗ ಆಲ್ರೆಡಿ ಥಂಬ್ನೇಲ್ನ ನೋಡಿದಿರಿ. ಆ ವ್ಯಕ್ತಿಗೆ ಯಾಕೆ ಈ ರಾತ್ರಿ ನೆನಪಾಗ್ತಾ ಇದೆ, ನಿಮ್ಮ ನೆನಪು ಈ ರಾತ್ರಿ ಯಾಕೆ ಆ ವ್ಯಕ್ತಿಗೆ ಆಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದೊಂದು ರ್ಯಾಂಡಮ್ ಆಗಿ ಇರುವಂತಹ ರೀಡಿಂಗ್ ಆಗಿರೋದ್ರಿಂದ ಈ ಕ್ಯಾಂಡಲ್ನ ನೋಡ್ತಾ ಆ ವ್ಯಕ್ತಿಯನ್ನು ಕಣ್ಮುಚ್ಕೊಂಡು ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳಿಕೊಂಡು ನೀವು ಕೂಡ ಆ ವ್ಯಕ್ತಿಯ ಎನರ್ಜಿಗೆ ಕನೆಕ್ಟ್ ಆಗಿ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಡೀಪ್ ಬ್ರೀತ್ ಮಾಡಿ ಕಣ್ಮುಚ್ಚಿ. ಓಕೆ, ಹೆಡ್ಫೋನ್ಸ್ ಇದ್ದರೆ ದಯವಿಟ್ಟು ಹೆಡ್ಫೋನ್ಸ್ಗಳನ್ನು ಹಾಕ್ತಾ ಹೋಗಿ. ಈ ಕ್ಯಾಂಡಲ್ನ ನೋಡ್ತಾ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. ಆ ವ್ಯಕ್ತಿಯ ಎನರ್ಜಿ ಒಂದಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ. ಓಕೆ, ಆ ವ್ಯಕ್ತಿಗೆ ಈ ರಾತ್ರಿ ನಿಮ್ಮ ನೆನಪು ಯಾತಕ್ಕಾಗಿ ಆಗತ್ತೆ, ಹಾಗೆ ಆಗದೆ ಇದ್ರೂ ಕೂಡ ಈಗ ನೀವು ನೋಡ್ತಿರುವಂತಹ ವಿಡಿಯೋದಲ್ಲಿ ಓಕೆ ಇಲ್ಲಿ ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ನೀವು ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡಿರೋದ್ರಿಂದ ಓಕೆ ಆ ವ್ಯಕ್ತಿಯ ಎನರ್ಜಿ ಇಲ್ಲಿ ನಿಮಗೆ ತಿಳಿತಾ ಬರುತ್ತೆ. ಆ ವ್ಯಕ್ತಿಗೂ ಒಂದು ವೈಬ್ರೇಷನ್ ಶುರುವಾಗುವ ರೀತಿಯಲ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ನೋಡೋಣ ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ನಿಮ್ಮ ಬಗ್ಗೆ ಏನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅವರ ಮೈಂಡ್ ಮೆಸೇಜ್ ಆಗಿರಬಹುದು, ಮನಸ್ಸಿನ ಮಾತುಗಳಾಗಿರಬಹುದು, ಆ ವ್ಯಕ್ತಿಯ ಎನರ್ಜಿ ಹೇಗಿದೆ, ಇಲ್ಲಿ ನಿಮ್ಮ ಎನರ್ಜಿನೂ ಕೂಡ ನೋಡೋಣ ಹೇಗಿದೆ ಅಂತ ಹೇಳಿ. ಓಕೆ, ಇಲ್ಲಿ ಅವರು ಯಾವ ವಿಚಾರವಾಗಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ, ಹಾಗೆ ಕೆಲವು ಲವ್ ಮೆಸೇಜಸ್ಗಳು ಅವರ ಮನಸ್ಸಿನ ಆಳವಾಗಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರೋದನ್ನು. ಏಕೆ ಅಂತ ಹೇಳಿದ್ರೆ ನೀವು ಆ ವ್ಯಕ್ತಿಯ ಎನರ್ಜಿಯನ್ನು ಕನೆಕ್ಟ್ ಆಗಿದ್ದೀರಿ. ಆ ವ್ಯಕ್ತಿ ಏನು ನೆನಪು ಮಾಡ್ಕೊಳ್ತಾರೆ, ಐ ಹೋಪ್ ನಿಮಗೆ ಕಾರ್ಡ್ ಕಾಣಿಸ್ತಾ ಇದೆ ಅಂತ. ಕ್ಯಾಂಡಲ್ ಇಡುವ ಬರದಲ್ಲಿ ಓಕೆ ಆ ವ್ಯಕ್ತಿಯ ಎನರ್ಜಿ ಹೇಗಿದೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಜಗಳಗಳಾಗಿರಬಹುದು, ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಹಳಷ್ಟು ಅಡೆತಡೆಗಳು ಆ ವ್ಯಕ್ತಿಗಿದೆ. ನಿಮ್ಮನ್ನು ಮೀಟ್ ಮಾಡೋದಕ್ಕಾಗಿರ್ಬೋದು, ಕಾಂಟ್ಯಾಕ್ಟ್ ಮಾಡೋದಕ್ಕಾಗಿರ್ಬಹುದು, ಮಾತನಾಡೋದಕ್ಕಾಗಿರ್ಬೋದು, ಬಹಳಷ್ಟು ಗೊಂದಲಗಳು ಆ ವ್ಯಕ್ತಿಯ ಮೈಂಡ್ನಲ್ಲಿದೆ. ಆ ವ್ಯಕ್ತಿ ಎನರ್ಜಿನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದಷ್ಟು ಜಗಳಗಳನ್ನುವ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ತಲುಪಿದ್ದಾರೆ. ಆ ವ್ಯಕ್ತಿಗೆ ನಿಮ್ಮ ನೆನಪು ಇದೆ. ಬಟ್ ಆದರೆ ಇಲ್ಲಿರುವಂತಹ ಅಬ್ಸ್ಟಿಕಲ್ಸ್ ಏನಿದೆಯಲ್ಲ, ಅಬ್ಸ್ಟಿಕಲ್ಸ್ ಇರೋದರಿಂದ ಆ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡೋದ್ರಲ್ಲೂ ಕೂಡ ಒಂದಷ್ಟು ಭಯ ಆಗ್ತಾ ಇದೆ. ಹಾಗೆ ಯಾವ ನಿರ್ಧಾರಗಳನ್ನು ತಗೊಳ್ಳೋದಕ್ಕೂ ಕೂಡ ಇಲ್ಲಿ ಕೆಲವು ಗೊಂದಲದ ಒಳಗಡೆ ಇಲ್ಲಿ ನೀವು ಆಗಿರ್ಬೋದು, ಆ ವ್ಯಕ್ತಿ ಆಗಿರ್ಬೋದು. ಪರ್ಟಿಕ್ಯುಲರಾಗಿ ಆ ವ್ಯಕ್ತಿಗೆ ಇಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಬಹಳಷ್ಟು ಸಮಸ್ಯೆಗಳು ಎದುರಾಗುತ್ತೇನೋ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಇದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ನಿಮ್ಮ ಎನರ್ಜಿ ನೋಡಿ, ನೀವು ಈ ರೀಡಿಂಗ್ನ ನೋಡ್ತಾ ಇದ್ದ ಹಾಗೆ ನಿಮ್ಮ ಎನರ್ಜಿ ಶಿಫ್ಟ್ ಆಗಿದೆ. ಓಕೆ, ನಾನು ಎಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ನೀವು ಈ ರೀಡಿಂಗ್ನ ನೋಡ್ತಾ ಇದ್ದ ಹಾಗೇ ನಿಮ್ಮ ಎನರ್ಜಿ ಶಿಫ್ಟ್ ಆಗಿದೆ, ಚೇಂಜ್ ಆಗಿದೆ. ಮೇಜರಾಗಿ ತಕ್ಷಣಕ್ಕೆ ಒಂದು ಸಮಾಧಾನ, ತಕ್ಷಣಕ್ಕೆ ಒಂದು ರಿಲೀಫ್ ಸಿಕ್ಕಿದೆ ಅಂತ ನಾನು ಹೇಳಬಹುದು. ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು, ಮಾತಾಡಿಸ್ತೇ ಇರಬಹುದು. ಸಮಯ ಕಳೀತಾ ಇದ್ದ ಹಾಗೆ ಈ ವ್ಯಕ್ತಿ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಿ, ಒಂದಷ್ಟು ಸಮಾಧಾನದಲ್ಲಿದ್ದೀರಿ. ಈಗ ಒಂದಷ್ಟು ಸಮಾಧಾನದಲ್ಲಿದ್ದೀರಿ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ.
ಮೇಜರಾಗಿ ಒಂದು ರಿಲೀಫ್ ನಿಮ್ಮಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಪರಿಸ್ಥಿತಿಗಳು ನೋಡಿ, ಇಬ್ಬರಲ್ಲೂ ಕೂಡ ಒಂದು ಒಳ್ಳೆಯ ಬಾಂಡಿಂಗ್ ಇದೆ. ಸಂದರ್ಭಗಳು ಈ ರೀತಿ ಇದೆ ಅಂತ ಆ ವ್ಯಕ್ತಿ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆ ಸಂದರ್ಭ ಈ ರೀತಿ ಇದೆ ಅಂತ ಹೇಳಿದಾಗ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲೂ ಕೂಡ ಇಲ್ಲ. ಒಂದು ಜಗಳಗಳಾಗಿರ್ಬೋದು, ಒಂದು ಯೋಚನೆಗಳಾಗಿರಬಹುದು, ಇಬ್ಬರು ಮೈಂಡಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಯೋಚನೆಗಳು ಓಡ್ತಾ ಇದೆ. ಇಲ್ಲಿ ಆ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ನೋಡಿ, ಈಗಲೂ ಕೂಡ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ನೆನಪು ಬಹಳಷ್ಟು ಇದೆ. ಇಲ್ಲಿ ಫ್ರೆಶ್ ಸ್ಟಾರ್ಟ್ ಅಂತ ತೋರಿಸ್ತಿದೆ. ಐ ಆಮ್ ಇನ್ ಲವ್ ವಿತ್ ಯು, ವಿಲ್ ಯು ಬಿ ಮೈ ಬಿ ಅಂತ ಹೇಳಿ ತೋರಿಸ್ತಾ ಇದೆ. ಅವ್ರು ನೋಡಿ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಬಟ್ ಆದರೆ ಇಲ್ಲಿ ಕೆಲವು ಗೊಂದಲಗಳು, ಕೆಲವು ಜಗಳಗಳು, ಮಾನಸಿಕ ಒತ್ತಡಗಳು, ಕೆಲಸದ ಏರುಪೇರುಗಳು, ಇದೆಲ್ಲನೂ ಕೂಡ ಕೆಲವೊಂದು ವಿಚಾರಗಳು ಈಗ ಓಪನ್ ಅಪ್ ಆಗಿ ನಿಮ್ಮ ಹತ್ರ ಮಾತನಾಡಿದ್ರೂ ಕೂಡ ಅವರು ಇತ್ತೀಚೆಗೆ ಈ ರೀತಿ ನೆನಪು ಮಾಡ್ಕೊಳ್ತಾ ಇರೋದು. ಯಾವಾಗ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ನೀವು ಕೂಡ ಒಂದಷ್ಟು ದೂರ ಇದ್ದೀರಿ, ನೀವು ಒಂದಷ್ಟು ಇಗ್ನೋರ್ ಮಾಡ್ತೀರಿ ಈ ವ್ಯಕ್ತಿಗೆ, ಆಗ ಈ ವ್ಯಕ್ತಿಗೆ ಮತ್ತೆ ನಿಮ್ಮ ಮೇಲೆ ಪ್ರೀತಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನನ್ನ ಪ್ರೀತಿಸ್ತೀನಿ, ನೀನು ನನ್ನ ಪ್ರೀತಿಯ ಜೇನಾಗ್ತೀಯಾ, ಅಥವಾ ನೀನನ್ನು ನನ್ನ ಜೊತೆ ನನ್ನ ಲೈಫ್ ಪಾರ್ಟ್ನರ್ ಆಗ್ತೀಯ, ಕಂಪ್ಯಾನಿಯನ್ ಆಗ್ತೀಯ ನೀನು ಅನ್ನುವಂತಹ ಯೋಚನೆಗಳು ಕೂಡ ಆ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇದು ರಾತ್ರಿ ಹೊತ್ತು ಈ ರೀತಿ ಥಿಂಕ್ ಮಾಡ್ತಾರೆ. ಬಟ್ ಬೆಳಿಗ್ಗೆ ಈಗೋ ಹೆಚ್ಚಾಗಿ ಕಾಣ್ತಾ ಇದೆ ಆ ವ್ಯಕ್ತಿಯಲ್ಲಿ ಅಂತಲೇ ಹೇಳ್ಬೋದು. ಮಿಸ್ ಟ್ರಸ್ಟ್ ಬರ್ತಾ ಇದೆ. ಯುವರ್ ಡೌಟ್ ಈಸ್ ಕಿಲ್ಲಿಂಗ್ ಟ್ರಸ್ಟ್ ಬಿಟ್ವೀನ್ ಅಸ್. ನೀವು ನೋಡಿ, ಈ ವ್ಯಕ್ತಿ ಎಷ್ಟೇ ಬಾರಿ ನೀವು ಬಹಳಷ್ಟು ಚಿಕ್ಕ ಚಿಕ್ಕ ವಿಚಾರಗಳನ್ನು ತಗೊಂಡು ಬಹಳಷ್ಟು ಅನುಮಾನಗಳನ್ನು ಮಾಡಿದಿರಿ. ಆ ವ್ಯಕ್ತಿ ಮನಸ್ಸಿನಲ್ಲಿ ಈ ರೀತಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದ್ರೂ ಕೂಡ ಇಲ್ಲಿ ನಿಮ್ಮ ಅನುಮಾನಗಳಿಂದ ಆ ವ್ಯಕ್ತಿ ಒಂದಷ್ಟು ನಿನ್ನ ತಪ್ಪು ನಂಬಿಕೆ ಆಗಿರ್ಬೋದು, ಅಥವಾ ತಪ್ಪಾಗಿ ಯೋಚನೆ ಮಾಡ್ತಾ ಇರಬಹುದು ನನ್ನ ಬಗ್ಗೆ. ಅದು ನಮ್ಮ ಸಂಬಂಧಗಳನ್ನು ಸಾಯಿಸ್ತಾ ಇದೆ. ನಮ್ಮಿಬ್ಬರ ನಡುವೆ ಇರುವಂತಹ ಅಂತರ ಇನ್ನೂ ಹೆಚ್ಚಾಗ್ತಾ ಇದೆ. ನೀನು ಅನುಮಾನ ಪಟ್ಟಷ್ಟು ಕೂಡ ನಮ್ಮಿಬ್ಬರ ನಡುವೆ ಬಹಳಷ್ಟು ಅಂತರ ಕಾಣ್ತಾ ಇದೆ ಅಂತ ಹೇಳಿ ಆ ವ್ಯಕ್ತಿಯ ಮನಸ್ಸಾಗಿದೆ. ಇಲ್ಲಿ ನೋಡಿ, ಈಗಲೂ ಕೂಡ ಈ ರಾತ್ರಿಯಲ್ಲೂ ಕೂಡ ಆ ವ್ಯಕ್ತಿಗೆ ಡಿಪೆಂಡೆನ್ಸಿ. ಐ ಆಮ್ ಅಡಿಕ್ಟಿಂಗ್ ಟು ಯು, ಕಾಂಟ್ ಸ್ಟಾಪ್ ಮಿಸ್ಸಿಂಗ್ ಆ್ಯಂಡ್ ಲವಿಂಗ್. ನಾನು ನಿಂಗೆ ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ನಾನು ನಿಮಗೆ ಇಗ್ನೋರ್ ಮಾಡಿರ್ಬೋದು, ಬ್ಲಾಕ್ ಮಾಡಿರ್ಬೋದು, ಮಾತಾಡಿಸ್ದೆ ದೂರ ಹೋಗ್ಬೋದು, ಆಫ್ ಆ್ಯಂಡ್ ಆನ್ ಸಿಚುವೇಶನ್ಸ್ ನಿಮ್ಮಿಬ್ಬರ ನಡುವೆ ಬರ್ತಾ ಇರ್ಬೋದು. ಬಟ್ ಆದರೆ ನನಗೆ ಗೊತ್ತಿಲ್ಲ, ನಾನು ಸಂಪೂರ್ಣವಾಗಿ ನಿನ್ನನ್ನು ಕಳ್ಕೊಳ್ಳೋದಕ್ಕೂ ಇಷ್ಟ ಆಗ್ತಾ ಇಲ್ಲ. ನಾನು ನಿನ್ನನ್ನು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ನಂಗೆ ನೀನು ಬೇಕು, ನನ್ನ ಲೈಫಲ್ಲಿ ನೀನು ಬೇಕು. ಬಟ್ ಆದರೆ ನಾನು ಹೇಳಿದ್ನಲ್ಲ, ಕೆಲವೊಂದು ಈಗೋ ಆಗಿರ್ಬೋದು, ಅಥವಾ ಕೆಲವೊಂದು ನಿಮ್ಮ ಸಂಬಂಧನ ಅವರು ಯಾವ ರೀತಿ ತೊಗೊಂಡು ಹೋಗಬೇಕು ಅನ್ನೋದಾಗಿರ್ಬೋದು, ಅಥವಾ ಇನ್ನು ಕೆಲವರು ನಿಮ್ಮಿಬ್ಬರ ನಡುವೆ ಮ್ಯಾನುಪ್ಯುಲೇಷನ್ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಬಹಳಷ್ಟು ಮ್ಯಾನುಪ್ಯುಲೇಟ್ ಆ ವ್ಯಕ್ತಿಗೆ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ಆ ವ್ಯಕ್ತಿ ಒಂದಷ್ಟು ನಿಮ್ಮ ಅನುಮಾನಗಳಿಗಾಗಿರ್ಬೋದು, ಅಥವಾ ಅವ್ರ ಪಾಸ್ಟ್ ಲೈಫ್ನ ನೀವು ಪದೇ ಪದೇ ಮೆಲುಕು ಹಾಕಿದಾಗ ಆ ವ್ಯಕ್ತಿಗೆ ಒಂದಷ್ಟು ಸ್ಟ್ರೆಸ್ಗಳು ಕೂಡ ಹೆಚ್ಚಾಗಿರಬಹುದು. ಈ ವ್ಯಕ್ತಿ ಮತ್ತಿನ್ನೇನು ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ತಾರೆ, ಮತ್ತಿನ್ನು ಯಾವ ರೀತಿ ಭಾವನೆಗಳು ಈ ವ್ಯಕ್ತಿಯಲ್ಲಿ ಮೂಡುವಂಥದ್ದಿದೆ. ಕ್ವಶನ್ಸ್. ಐ ಲವ್ ಯು ಸೋ ಮಚ್, ವೈ ಡಿಡ್ ಯು ಬ್ರೇಕ್ ಮೈ ಹಾರ್ಟ್. ಅಂದರೆ ನಾನು ಎಷ್ಟೋ ಬಾರಿ ನಿನಗೆ ಹೇಳಿದ್ದೆ ಇದೇ ರೀತಿ ಇರಬೇಕು, ನಾವಿಬ್ಬರು ಇದೇ ರೀತಿ ಇರೋಣ ಒಂದಷ್ಟು ದಿನ, ಅದು ಏನಾದರೂ ಹೇಳಿರ್ಬೋದು ಅವರು. ಬಟ್ ಆದರೆ ನೀವು ದುಡುಕಿ ಆ ವ್ಯಕ್ತಿಯನ್ನು ಬರೋದಲ್ಲೋ, ಅಥವಾ ಆ ವ್ಯಕ್ತಿ ನನ್ನ ಲೈಫಿಗೆ ಇರಲೇಬೇಕು ಅನ್ನುವಂಥ ಹಠದಲ್ಲೋ ಬಹಳಷ್ಟು ನೀವು ಅವರನ್ನು ಕಳ್ಕೊಳ್ಳುವಂತಹ ಪಡ್ಕೊಳ್ಳೋ ಭರದಲ್ಲಿ ಕಳ್ಕೊಳ್ಳುವ ಪ್ರಯತ್ನಗಳನ್ನು ಮಾಡಿಬಿಟ್ಟಿದ್ದೀರಿ. ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗ್ತಾ ಇರಲಿಲ್ಲ. ಅದು ಯಾವುದೋ ಪಾಸ್ಟ್ ಆಗಿತ್ತು, ಅಥವಾ ಯಾವುದೋ ಒಂದು ವಿಚಾರಗಳು ನಿಮಗೆ ಸಿಕ್ಕಾಕೊಂಡಿದ್ದಾಗಿರ್ಬೋದು, ಅಥವಾ ನೀವು ಕೇಳುವ ರೀತಿ ಸರಿ ಇಲ್ಲದೆ ಈ ಪ್ರೀತಿ ಅಂದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದ್ರೂ ಕೂಡ ನೀವು ಕೇಳುವಂತಹ ಕ್ವಶನ್ಸ್ಗಳಿಗೆ ಉತ್ತರ ಕೊಡಲಾರದೆ ಈ ವ್ಯಕ್ತಿ ದೂರ ಆಗಿರುವಂಥದ್ದು ಕೂಡ ಇದೆ. ಬಟ್ ಆದರೆ ಈಗಲೂ ಕೂಡ ಆ ವ್ಯಕ್ತಿಗೆ
ನಿಮ್ಮ ನೆನಪು ಬಹಳಷ್ಟು ಇದೆ. ಬಹಳಷ್ಟು ಈ ಹಿಂದೆ ಇರುವಂತಹ ರೀತಿಯ ಭಾವನೆಗಳಿಗಿಂತ ಈಗಿರುವಂತಹ ಭಾವನೆಗಳು ಡಿಫ್ರೆಂಟಾಗಿ ಬದಲಾಗ್ತಾ ಇದೆ. ಇಲ್ಲಿ ಡಿಸಿಷನ್ಸ್, ಇಟ್ಸ್ ದಿ ಟೈಮ್ ಟು ಡಿಸೈಡ್ ಸಮಥಿಂಗ್ ಫಾರ್ ದಿಸ್ ರಿಲೇಷನ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಒಂದು ಡಿಸಿಷನ್ಗೆ ಬರಬೇಕಾಗತ್ತೆ ನೀವಿಬ್ಬರು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮಿಂದ ದೂರ ಹೋದ್ರೂ ಕೂಡ ಇಲ್ಲಿ ನೀವು ಕೂಡ ಬಿಟ್ಟಿರೋದಕ್ಕಾಗ್ತಾ ಇಲ್ಲ. ಆ ವ್ಯಕ್ತಿನೂ ಕೂಡ ನಿಮ್ಮಿಂದ ದೂರ ಹೋದ್ರೂ ಕೂಡ ಅವರು ಕೂಡ ನಿಮ್ಮನ್ನು ಬಿಟ್ಟಿರೋದಕ್ಕಾಗ್ತಾ ಇಲ್ಲ. ಸೊ ಅವರ ಲೈಫಲ್ಲಿ ಯಾವುದೋ ಒಂದು ಅಬ್ಸ್ಟಿಕಲ್ಸ್ ನಡೀತಾ ಇರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಅಬ್ಸ್ಟಿಕಲ್ಸ್ನ ನಡೀತಾ ಇರಬಹುದು. ನೀವೇನು ಮಾಡಬೇಕಾಗತ್ತೆ, ಕೂತ್ಕೊಂಡು ಇಬ್ಬರು ಕೂಡ ಡಿಸಿಷನ್ನ ತೊಗೊಳ್ಬೇಕಾಗತ್ತೆ. ಆದರೆ ಈಗಲ್ಲ. ಈಗ ಆ ವ್ಯಕ್ತಿಗೆ ನಿಮ್ಮ ಹತ್ರ ಬರೋದಕ್ಕೂ ಕೂಡ ಮಾತನಾಡೋದಕ್ಕೂ ಕೂಡ ಯಾವುದೊಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನು ಮಾಡಬೇಕು ನೀವು, ನಾನು ಇನ್ನು ಕೆಲವೇ ದಿನಗಳಲ್ಲಿ ಒಂದು ಅತ್ತರ್ನ ಬಿಡ್ತಾ ಇದ್ದೀನಿ. ಆ ಅತ್ತರ್ನ ಯಾವ ರೀತಿ ಹೀಲ್ ಮಾಡಿರ್ತೀನಿ ಅಂತ ಹೇಳಿದ್ರೆ, ಆ ಪರ್ಫ್ಯೂಮ್ನ ಹಾಕ್ಕೊಂಡು, ಅಂದರೆ ಆ ಅತ್ತರ್ನ ಹಾಕ್ಕೊಂಡು ಒಂದಷ್ಟು ನಾನು ಅದನ್ನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಆ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡುವ ರೀತಿಯಲ್ಲಿ ಆ ಅತ್ತರ್ ಇರುತ್ತೆ ಅಂತಲೇ ಹೇಳ್ಬೋದು. ಆ ರೀತಿ ಹೀಲ್ ಮಾಡುವಂಥದ್ದು. ಓಕೆ, ಇಲ್ಲಿ ಡಿಸಿಷನ್ನ ಆ ವ್ಯಕ್ತಿ ಬಂದವಾಗ, ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಒಂದಷ್ಟು ನೀವು ಮಾತನಾಡಬೇಕಾಗತ್ತೆ. ಸಮಾಧಾನವಾಗಿ ಆ ವ್ಯಕ್ತಿಯ ಲೈಫಲ್ಲಿ ಏನಾಗಿದೆ, ಆ ವ್ಯಕ್ತಿ ಯಾತಕ್ಕಾಗಿ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮಾಡ್ತಿದ್ರು, ಆ ವ್ಯಕ್ತಿ ಯಾಕೆ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ. ಕೆಲವೊಂದು ಸಲ ನೀವೇನು ಮಾಡಬೇಕಾಗತ್ತೆ ಗೊತ್ತಾ, ನಿಮ್ಮ ಮೈಂಡಲ್ಲಿ ಎಲ್ಲ ಅನುಮಾನಗಳು ಬಂದ್ರೂ ಕೂಡ ಆ ವ್ಯಕ್ತಿಯನ್ನು ಯಾಕೆ ಹೀಗೆ ಮಾಡ್ತಿದ್ಯಾ, ಯಾಕೆ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ, ಯಾಕೆ ಇದೇ ಟೈಮಿಗೆ ಫೋನ್ ಮಾಡ್ತಾ ಇಲ್ಲ, ಯಾಕೆ ಹೀಗೆ, ನೀನು ಹೀಗೆ ಇರಬೇಕು, ಈ ರೀತಿ ಮಾಡಿ 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 ನೋಡಿ ಒಂದು ದಿವಸ ಫೋನೇ ಇಲ್ದಂಗೆ ಮಾಡ್ಕೊಳ್ತೀರಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಈ ವ್ಯಕ್ತಿಯನ್ನು ನಿಧಾನವಾಗಿ, ಈ ವ್ಯಕ್ತಿ ಏನು ಮಾಡಬಹುದು, ಈ ವ್ಯಕ್ತಿಯನ್ನು ರೀಡ್ ಮಾಡ್ಬೋದು ನೀವು. ಈ ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ಯಾವ್ಯಾವೆಲ್ಲ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಅದನ್ನು ಫೈಂಡ್ ಔಟ್ ಮಾಡಿ, ಅವ್ರನ್ನ ಬದಲಾಯಿಸೋದಕ್ಕೆ ಯಾವ ರೀತಿ ಸಾಧ್ಯ ಅದನ್ನು ಮಾಡ್ಕೊಳ್ಳಿ. ಸಾಕಷ್ಟು ಕ್ರಿಸ್ಟಲ್ಸ್ಗಳನ್ನೂ ನಾನು ತೋರಿಸಿದ್ದೀನಿ, ಅದನ್ನು ಹಾಕ್ಕೊಳ್ಬೋದು, ಅಫರ್ಮೇಷನ್ಸ್ಗಳನ್ನ ಮಾಡ್ಕೊಳ್ಬೋದು. ಇನ್ನೂ ಆ ವ್ಯಕ್ತಿ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರುವಾಗಲೇ ನೀವು ಆ ಥರ ಕ್ರಿಸ್ಟಲ್ಸ್ಗಳನ್ನ ಅವ್ರೇನೋ ದೂರ ಆಗ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಬರ್ತಾ ಇದೆ ಅಂತ ಅಂದವಾಗಲೇ ಈ ರೀತಿ ಒಂದಷ್ಟು ಕ್ರಿಸ್ಟಲ್ಸ್ಗಳನ್ನ ಹಾಕ್ಕೊಂಡು ನೀವು ಅಫರ್ಮೇಷನ್ಸ್ಗಳನ್ನ ಮಾಡುವಂಥದ್ದು. ಈ ಕ್ರಿಸ್ಟಲ್ ಹಾಕ್ಕೊಂಡು ಆ ಅತ್ತರ್ನ ಏನು ಹೇಳಿದ್ದೆ ಅದನ್ನು ನಾನು ಹೇಳ್ತೀನಿ, ಅದು ಇಲ್ಲಿ ಹಾಕಬೇಕು, ಅದು ಏನು ಮಾಡಬೇಕು ಅಂತೇಳಿ. ಅದು ತಗೊಂಡಾಗ ಇನ್ನೂ ಅದನ್ನು ರಿಲೀಸ್ ಮಾಡಿಲ್ಲ, ನಾನು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಬರ್ತೀನಿ ಇನ್ ಫ್ಯೂಚರ್ ಡೇಸ್ಗಳಲ್ಲಿ. ಸೊ ಆ ವ್ಯಕ್ತಿ ಏನು ಹೇಳ್ತಾರೆ ಅದನ್ನು ಕೇಳಿ. ನೀವು ಆ ವ್ಯಕ್ತಿಯಿಂದ ಏನಾದರೂ ಅನುಮಾನಗಳು ಬಂದಿದ್ದರೆ, ಆ ನೆಕ್ಸ್ಟ್ ಫೋನ್ ಕಾಲ್ ಬಂದಾಗ ನೀವು ಸೈಲೆಂಟಾಗಿ ಆ ವ್ಯಕ್ತಿ ಏನು ಹೇಳ್ತಾರೆ, ಆ ವ್ಯಕ್ತಿಯಲ್ಲಿ ಏನಾದರೂ ಗೋಜು ಗೊಂದಲಗಳು ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ಈ ವ್ಯಕ್ತಿ ನನ್ನ ಲೈಫಲ್ಲಿ ಸರಿ ಹೋಗಿದ್ದಾರೆ, ಅದಕ್ಕೆ ಬೇಕಾದಂತಹ ರೆಮಿಡೀಸ್ಗಳನ್ನ ಆ ವ್ಯಕ್ತಿ ಹಿಂದೆ ನೀವು ಮಾಡ್ಕೊಳ್ಬಹುದು. ಇಲ್ಲಿ ಕೂಗಾಡೋದ್ರಿಂದ ಆ ವ್ಯಕ್ತಿ ಬದಲಾಗಲ್ಲ, ಜಗಳ ಆಡೋದ್ರಿಂದ ಆ ವ್ಯಕ್ತಿ ಬದಲಾಗಲ್ಲ, ಅಥವಾ ನೀವು ಏನೋ ಪನಿಷ್ಮೆಂಟ್ ಕೊಟ್ಟ ತಕ್ಷಣವೇ, ಅಥವಾ ನೀವೇನೋ ಕಿರಿಕಿರಿ ಮಾಡಿದ ತಕ್ಷಣವೇ ಆ ವ್ಯಕ್ತಿ ಬದಲಾಗಲ್ಲ. ನೀವೇನು ಮಾಡಬೇಕು, ಆ ವಸ್ತು, ಆ ವ್ಯಕ್ತಿ ನನ್ನಿಂದ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಬೇಗನೆ ನಾನು ಅದನ್ನು ನನ್ನ ಹತ್ರನೇ ಇಟ್ಕೊಂಡಿರಬೇಕು ಅನ್ನುವಂತಹ ಭಾವನೆಗಳು ಮಾಡಬೇಕು. ಹಂಗಂತ ಜಗಳಗಳು ಮಾಡಿದ್ರೆ ಆ ವ್ಯಕ್ತಿ ದೂರ ಆಗ್ತಾರೆ. ಇದೇ ರೀತಿ ನೀವು ಕೇಳೋ ಕ್ವಶನ್ಸ್ಗಳಿಗೆ ಹಾಗೆ ನಂಬಿಕೆ ಇಲ್ಲದವ್ರದ ರೀತಿ, ಹೌದು ಅವರು ಈ ಪಾಸ್ಟಲ್ಲಿ ಬಹಳಷ್ಟು ನಿಮ್ಮ ನಂಬಿಕೆಯನ್ನು ತಪ್ಪಿದ್ದಾರೆ. ನೀವೇನು ಮಾಡ್ತಿದ್ದೀರಿ, ಆ ನಂಬಿಕೆ ಇಲ್ಲದವ್ರ ರೀತಿ ಆ ವ್ಯಕ್ತಿಗೆ ಬಹಳಷ್ಟು ಕ್ವಶನ್ಸ್ಗಳನ್ನ ಮಾಡುವಂಥದ್ದು, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳೋದು. ಆ ವ್ಯಕ್ತಿಗೆ ಹೇಗೆ ಅನ್ನಿಸ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾನು ಇವ್ರ ಲೈಫಲ್ಲಿ ಇದ್ರೂ ಇಲ್ಲದೇ ಇದ್ರೂ ನನ್ನ ಬಗ್ಗೆ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ. ಹಾಗೆ ಇವರು ನಾನು ಏನೇ ಮಾಡಿದ್ರೂ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರೇನೋ ಅನ್ನುವಂತಹ ಒಂದಷ್ಟು ಫೀಲ್ಸ್ಗಳು ಕೂಡ ಆ ವ್ಯಕ್ತಿಯಲ್ಲಿದೆ. ನೀವಿಬ್ಬರು ದಯವಿಟ್ಟು ಕೂತು ಮಾತನಾಡಿದಾಗ ನಿಮಗೆ ಒಂದಷ್ಟು ಉತ್ತರಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಆ ವ್ಯಕ್ತಿ ಈ ರೀತಿ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳಿ ಆ ವ್ಯಕ್ತಿ ಮಾತನಾಡುವಾಗೆ ನೀವು ತಿಳ್ಕೊಳ್ಬಹುದು. ಇಲ್ಲಿ ಟಾಕ್ಸಿಸಿಟಿ ಇದೆ, ಕ್ವೈಟ್ ಪ್ಲೇಯಿಂಗ್ ಮೈಂಡ್ ಗೇಮ್ಸ್ ವಿತ್ ಮೀ ಅಂತ ಹೇಳಿ. ಇಲ್ಲಿ ಕೆಲವ್ರ ಲೈಫಲ್ಲಿ ಹೌದು ಅವರು ನಿಮ್ಮೊಟ್ಟಿಗೆ ಬಹಳಷ್ಟು ಮೈಂಡ್ ಗೇಮ್ನ ಮಾಡಿದ್ದಾರೆ, ಬಹಳಷ್ಟು ನಿಮ್ಮಿಂದ ಏನೋ ಮುಚ್ಚಿಡೋದಕ್ಕೆ ಅಂತ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ
ಇನ್ನೇನೋ ಗೊತ್ತಾದಾಗ ಅಥವಾ ನೀವೇನಾದರೂ ಆ ವ್ಯಕ್ತಿಗೆ ಜಗಳಗಳಾಡಿ ಮತ್ತೆ ಒಂದಾಗೋದಕ್ಕೆ ಅಂತ ಹೋದಾಗ ಆ ವ್ಯಕ್ತಿನೂ ಕೂಡ ಅದೇ ರೀತಿ ಥಿಂಕ್ ಮಾಡ್ತೀರಿ, ಇವರು ಏನೋ ಮೈಂಡ್ ಗೇಮ್ ಮಾಡ್ತಿದ್ದಾರೆ, ಏನೋ ಮಾಡಬಹುದೇನೋ. ಯಾಕೆಂತ ಹೇಳಿದ್ರೆ ಈ ವ್ಯಕ್ತಿ ಆಗಿರೋದ್ರಿಂದ ಆ ವ್ಯಕ್ತಿನೂ ಕೂಡ ಅದೇ ರೀತಿ ಬೇರೆಯವ್ರನ್ನೂ ಅನುಮಾನಗಳನ್ನು ಮಾಡ್ತಾರೆ. ಬಟ್ ಇದೊಂದು ಟಾಕ್ಸಿಸಿಟಿ ಆಗಿರೋದ್ರಿಂದ ಈ ಪಾಸ್ಟಲ್ಲಿ ಆ ರೀತಿ ಆಗಿತ್ತು. ಬಟ್ ಆದರೆ ಈಗಿನ ಫೀಲಿಂಗ್ಸ್ನ ನೋಡೋದಕ್ಕೆ ಹೋದರೆ ನೀವು ಎಷ್ಟು ಸೈಲೆಂಟ್ ಆಗಿರ್ತೀರಿ, ಎಷ್ಟು ತಾಳ್ಮೆಯಿಂದ ಇರ್ತೀರಿ, ಎಷ್ಟು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಈ ವ್ಯಕ್ತಿಯಿಂದ ದೂರ ಇರ್ತೀರಿ, ನೀವು ನಿಮ್ಮ ಎನರ್ಜಿನ ಯಾವಾಗ ಸ್ಟ್ರಾಂಗ್ ಮಾಡ್ಕೊಳ್ತೀರಿ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಬಹಳಷ್ಟು ಗೌರವ ಇದೆ, ಪ್ರೀತಿನೂ ಕೂಡ ನಿಮ್ಮ ಮೇಲಿದೆ. ಬಟ್ ಆದರೆ ಧೈರ್ಯ ತೊಗೊಂಡು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಷ್ಟು ಸಲ ಆ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟೈಪ್ ಮಾಡಿರ್ಬೋದು, ಡಿಲೀಟ್ ಮಾಡಿರ್ಬೋದು, ನಿಮ್ಮ ಪ್ರೊಫೈಲ್ಸ್ಗಳನ್ನ ನೋಡಿರ್ಬೋದು, ಅಥವಾ ನಿಮ್ಮ ಅಪ್ಡೇಟ್ಗಳನ್ನು ಬೇರೆಯವರಿಂದ ತಿಳ್ಕೊಂಡಿರ್ಬೋದು. ಇದು ಎಲ್ಲನೂ ಕೂಡ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಓಕೆ, ಆ ಮೈಂಡಲ್ಲಿ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆಗಳು ಕೂಡ ಇದೆ ಅಂತಲೇ ಹೇಳಬಹುದು. ನೋಡೋಣ, ಮತ್ತು ಒಂದು ರೀಡಿಂಗ್ನ ನಾನು ನೋಡ್ತೀನಿ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅವರ ಫ್ಯಾಮಿಲಿ ಒಟ್ಟಿಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾವುದೇ ಫ್ಯಾಮಿಲಿ ಒಟ್ಟಿಗೆ ಒಂದಷ್ಟು ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡ್ತಿರ್ಬೋದು, ಅಥವಾ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇರ್ಬೋದು. ಆ ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ಆ ವ್ಯಕ್ತಿಗೆ ಮನಸ್ಸಿದೆಯೇ ಈಗಲೂ ಕೂಡ ಅಂತ ಹೇಳಿದ್ರೆ ಎಸ್. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮೋಸ ಮಾಡಬೇಕು ಅನ್ನುವಂತಹ ಯಾವ ಮನಸ್ಸು ಕೂಡ ಇಲ್ಲ. ಬಟ್ ಸಂದರ್ಭಗಳು ನಿಮಗೆ ಮೋಸದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗಲೂ ಕೂಡ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿದ್ದೀರಿ. ಓಕೆ, ಸೊ ಆ ವ್ಯಕ್ತಿ ಬಹಳಷ್ಟು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ, ಇದು ನಿಮಗೆ ರೆಸೊನೇಟ್ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ DM ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.